ವೇದಿಕೆಯ ಮೇಲೆ ಕೊಡ್ತಿರ್ತಕ್ಕಂಥ ಬಂಧುಗಳೇ ಹಾಗೂ ನಿರಂತರವಾಗಿ ರಾಷ್ಟ್ರಕ್ಕಾಗಿ, ಧರ್ಮಕ್ಕಾಗಿ, ನಮ್ಮತನಕ್ಕಾಗಿ ಪ್ರತಿನಿತ್ಯ ಹೋರಾಡುವಂತ ನನ್ನೆಲ್ಲ ಆತ್ಮೀಯ ಬಂಧುಗಳೇ. ಪುನೀತ್ ಹೇಳಿದಾರಗಳಲ್ಲಿ ನಾನು ಕೂತಲ್ಲಿ ಬಂದು ಹೇಳಿದ್ರು 3:15 ಇನ್ನು 2 ನಿಮಿಷ ಅಂತ. ತೊಂದರೆ ಇಲ್ಲ, ಅಷ್ಟಲ್ಲೇ ಮುಗಿಸ್ತೀನಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಅಗ್ರಗಣ್ಯರು ಹೇಳಿದ್ರು, ಸರ್ಕಾರದ ಬಗ್ಗೆ ಹೇಳಿದ್ರು. ಒಬ್ರು ಈ ಸರ್ಕಾರ ದಪ್ಪ ಚರ್ಮದ್ದು ಅಂತ ಹೇಳಿದ್ರು, ಅದು ಸರಿ. ಇನ್ನೊಬ್ಬರು ಹೇಳಿದ್ರು ಈ ಸರ್ಕಾರ ದುರಹಂಕಾರದ ಸರ್ಕಾರ ಅಂತ ಹೇಳಿದ್ರು, ಅದು ಸರಿ ಇಲ್ಲ. ನನ್ನ ಪ್ರಕಾರ ನಾನು ಹೇಳ್ತಿದ್ದೀನಿ, ಒಂದು ಹೆದರು ಪುಕ್ಲ ಸರ್ಕಾರ ಇದು ಅಂಜು ಪುಕ್ಲ ಸರ್ಕಾರ, ಇದು ಪುಕ್ಲ ಸರ್ಕಾರ ಇದು ಅಲ್ಲ ಸ್ವಾಮಿ. ಫ್ರೀಡಂ ಪಾರ್ಕ್ ಅಲ್ಲಿ ಹೈಕೋರ್ಟ್ ಹೇಳಿದೆ, ನಮ್ಮ ಘನ ನ್ಯಾಯಾಲಯ ಹೇಳಿದೆ, ಹೋರಾಟಗಳು ಮಾಡ್ಬೇಕಾಯ್ತು ಅಂದ್ರೆ ನೀವು ಎಲ್ಲೆಲ್ಲೋ ಮಾಡಬೇಡಿ. ರಸ್ತೆಯಲ್ಲಿ ಮಾಡಿದ್ರೆ, ರಸ್ತೆ ತಡೆ ಮಾಡಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ, ಅಥವಾ ವಿಧಾನಸೌಧ ಮುತ್ತಿಗೆ ಮಾಡಿದ್ರೆ ಇನ್ನೊಂದೇನೋ ಆಗುತ್ತೆ, ಅಥವಾ ಯಾವುದೋ ಬೇರೆ ಸ್ಥಳದಲ್ಲಿ ಮಾಡಿದ್ರೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಹಾಗಾಗಿ ನೀವು ಹೋರಾಟಗಳು ಮಾಡೋದಾದ್ರೆ, ಪ್ರತಿಭಟನೆಗಳು ಮಾಡೋದಾದ್ರೆ ಒಂದು ಸ್ಥಳವನ್ನ ನಿರ್ದಿಷ್ಟ ಮಾಡ್ತೀವಿ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ. ಹಾಗೆ ನಾವು ಅನಧಿಕೃತವಾಗಿ ಯಾವುದೇ ದಾಖಲೆಗಳಿಲ್ಲದೆ ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ಹಿಂದೂಗಳ ನೆಲೆಯಾದಂತ ನಮ್ಮ ಹಿಂದೂಸ್ತಾನದಲ್ಲಿ ಯಾವನೋ ಬೇರೆಯೊಬ್ಬರ ನುಸುಳ್ಕೊಂಡು ಬರ್ತಾನೆ ಅಂತಂದ್ರೆ ಅದನ್ನ ವಿರೋಧ ಮಾಡಲಿಕ್ಕೆ ರಾಷ್ಟ್ರ ರಕ್ಷಣಾ ಪಡೆ ಅಂತ ಒಂದು ಸಂಘಟನೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕರೆ ಕೊಟ್ಟಾಗ, ಆ ಪ್ರತಿಭಟನೆಯಲ್ಲಿ ನನ್ನಂತ ಒಬ್ಬ ಹಿಂದೂ ಅಭಿಮಾನಿ, ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಇನ್ನು ಹಲವಾರು ರಾಷ್ಟ್ರ ಪ್ರೇಮಿಗಳು ಬರ್ತಾರೆ ಅಂದ್ರೆ ಅವರಿಗೆ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನರ್ಥ? ಅದು ಹೆದರಿದೆ, ಹೆದರು ಬಿಟ್ಟಿದೆ, ನಡಗಿದೆ. ಈ ಫ್ರೀಡಂ ಪಾರ್ಕ್ ಅಲ್ಲಿ ಸಾಕಷ್ಟು ಹೋರಾಟಗಳಾಗ್ತವೆ. ನಾಳೆ ಬೆಳಗ್ಗೆ ಮತ್ತೊಂದು ಹೋರಾಟ ಆಗುತ್ತೆ, ಯಾವುದು ಇಷ್ಟೊತ್ತು ನಡೆಯಲ್ಲ. ಅಲ್ಲಿ ಯಾರಿಗೂ ನೋಟಿಸ್ ಕೊಡಲ್ಲ. ಯಾಕೆ ನೋಟಿಸ್ ಕೊಟ್ರು? ನೋಟಿಸ್ ಕೊಟ್ಟದ ಉದ್ದೇಶ ಏನು ಅಂದ್ರೆ, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದ್ರೆ, ಇವರೆಲ್ಲ ಇದ್ರ ಜೊತೆ ಕೈ ಜೋಡಿಸಿದ್ರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ, ಇಡೀ ಧರ್ಮ ಒಗ್ಗಟ್ಟಾಗಿರುತ್ತೆ. ಹಾಗೂ ಒಗ್ಗಟ್ಟಾದ್ರೆ ನಾವು ಹಾಕಿರೋ ಚಡ್ಡಿ ಬಿಚ್ಚಿ ಹೋಗುತ್ತೆ ಅಂತ ಭಯ ಅವ್ರಿಗೆ, ಭಯ. ಈ ಸ್ವಾಮಿ ಮಾತೆತ್ತಿದ್ರೆ RSS ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ವಾ, ನನಗೆ ಗೊತ್ತಿದೆ ಒಂದಿನ ಇಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ಅಂದ್ರೆ ಈ RSS ಅಂತ ಇಷ್ಟೆಲ್ಲ ಕಾರ್ಯಕರ್ತರು ಏನಪ್ಪ ಒಟ್ಟು ಬಿಟ್ಬಿಡದೆ ಮಾಡ್ತಾರಲ್ವಾ. ನಾನು ಒಂದು ಕ್ಯಾಂಪ್ಗೆ ಅಂದ್ರೆ ಈ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ನಡೀತೆ, ನಾನು ಯಾಕೆ ಮುಖ ಬಟ್ಟೆ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳು ಒಂದು ಪರಿಸ್ಥಿತಿ ಬರುತ್ತೆ. ಆ ಶಾಖೆಗೆ ನೀವು ಹೋಗ್ತೀರಾ, ಹೋಗಿ ಇಲ್ಲಪ್ಪ ಇವ್ರು ಮಾಡ್ತಾ ಇರೋದು ಸರಿ ಇದೆ, ಇವರು ನಿಜವಾದ ರಾಷ್ಟ್ರಭಕ್ತರು, ಇವ್ರ ಹತ್ರ ನಿಜವಾದ ಭಕ್ತಿ ಇದೆ, ರಾಷ್ಟ್ರ ಪ್ರೇಮವಿದೆ, ಇವ್ರ ಜೊತೆಗೆ ನಾನು ಕೈ